ಬಂಧುಗಳೇ ನಮಸ್ಕಾರ. ಬೆಳಗಿನ ಕರ್ನಾಟಕದ ಜನತೆಗೆ ಬೆಳಗಿನ ಶುಭೋದಯಗಳು. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಮತ್ತು ಪಕ್ಷ KRS ಪಕ್ಷ ಸೇರುಬ ಅನ್ನೋ ಅಭಿಯಾನನ ಇಂದು ಹೆಸರುಘಟ್ಟ ಕೆರೆಯ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಲಹಂಕ ಅಧ್ಯಕ್ಷರು ನಾಗಭೂಷಣ್ ರವರು, ಯಲಹಂಕ ಅಧ್ಯಕ್ಷರು ಮಲ್ಲಿಕಾರ್ಜುನ್ ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದಂತ ಸತೀಶ್ ರವರು ಮತ್ತು ಉಸ್ತುವಾರಿ ಬೆಂಗಳೂರು ಉತ್ತರ ಉಸ್ತುವಾರಿ ನಾಗರಾಜ್ ಅವರು, ಯಲಹಂಕ ಉಸ್ತುವಾರಿ ಮತ್ತು ನಾಗರಾಜ್ ಅವರು, ಯಲಹಂಕ ಉಪಾಧ್ಯಕ್ಷರು ಬೈರೇಶ್ ಮತ್ತು ನಮ್ಮ ಆನಂದ್ ಅವರು ಮತ್ತೆ ದಾಸರಳ್ಳಿ ಅಧ್ಯಕ್ಷರಾದಂತ ಸತೀಶ್ ಅವರು, ಅಶೋಕ್ ಅವರು, ಹೆಸರುಘಟ್ಟ ನಾಗರಾಜ್ ಅವರು ಇಂದು ಬೆಳಿಗ್ಗೆನೆ ನಾಗಭೂಷಣ್ ಅವರು ಬೆಳಿಗ್ಗೆನೆ ಈ ಅಭಿಯಾನಕ್ಕೆ ಭಾಗಿಯಾದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮತ್ತು ಪದಾಧಿಕಾರಿಗಳಿಗೆ ಸ್ವಾಗತವನ್ನ ಕೋರ್ತಾ, ಇಂದು ಅಭಿಯಾನದ ಪ್ರಯುಕ್ತ ಜನಗಳ ನಮ್ಮ ದಿನೇ ದಿನೇ ನಮ್ಮ KRS ಪಕ್ಷ ದಿನೇ ದಿನೇ ದಟ್ಟವಾಗಿ ಬೆಳೀತಾ ಇರೋದ್ರಿಂದ ನಮ್ಮ ಪಕ್ಷದ ಏಳಿಗೆಯನ್ನ ಜನ ತುಂಬಾ ಅಭಿಮಾನದಿಂದ ನಮ್ಮನ್ನ ಸ್ವಾಗತಿಸ್ತವ್ರೆ. ಅದರಿಂದ ಎದ್ದೇಳು ಕನ್ನಡಿಗ ಅಂತ ಹೇಳಿ ಪ್ರತಿ ವಾರದಲ್ಲಿ ಒಂದು ದಿನ ತಪ್ಪಿದ 2 ದಿನ ಈ ಅಭಿಯಾನನ ನಡೆಸ್ಕೊಂಡು ಹೋಗ್ತೀವಿ. ಪಾರ್ಕುಗಳು ಮತ್ತೆ ಕೆರೆಗಳು ಮತ್ತೆ ಜನದಟ್ಟಣೆ ಎಲ್ಲಿ ಇರುತ್ತೋ ಅಂತ ಜಾಗದಲ್ಲಿ ಮಾತ್ರ ನಾವು ಅಭಿಯಾನನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದೊಂದ್ ದಿನ ಎಲ್ಲಾ ಜಾಗದಲ್ಲೂ ನಾವು ಇದ್ ಮಾಡ್ತೀವಿ. ಮಾರ್ಕೆಟ್ಗಳು, ವಿಶೇಷವಾಗಿ ಮಾರ್ಕೆಟ್ಗಳಿಗೆ ಬೆಳಿಗ್ಗೆನೆ ಹೋಗೋಂತ ಕೆಲಸವನ್ನು ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದೆರಡು ವಿಷಯ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಒಂದೆರಡು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ಈ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಲೈವ್ ನೋಡ್ತಾ ಈಗೇನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಾರ್ಟಿ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕ ಕಟ್ಟಲು KRS ಪಕ್ಷಕ್ಕೆ ಸೇರುವ ಶಕ್ತಿ ಚೈತನ್ಯ ಪಡೆಯಲು ಅಂತ ಇವತ್ತು ಈ ಅಭಿಯಾನವನ್ನ, ಈ ಮಹತ್ಕರವಾದ ಒಂದು ದೊಡ್ಡ ಅಭಿಯಾನವನ್ನ ನಮ್ಮ 4 ಜಿಲ್ಲೆಯ ಅಂದ್ರೆ 23 ಜಿಲ್ಲೆಯ 4 ಭಾಗದಲ್ಲಿ ನಮ್ಮ ಪಕ್ಷದ ವಾಹನಗಳು ಹೋಗಿ ಎಲ್ಲಾ ಕಡೆನೂ ಕೂಡ ಪಕ್ಷ ಪ್ರಚಾರನ ಮಾಡ್ತಾ ಮತ್ತೆ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕ ಕಟ್ಟಲು KRS ಪಾರ್ಟಿ ಸೇರುಬ ಶಕ್ತಿ ಚೈತನ್ಯ ತುಂಬಲು ಅಭಿಯಾನವನ್ನ ಮೂಲೆ ಮೂಲೆಗೂ ಹೋಗಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಚಾರಗಳನ್ನ ಮಾಡ್ಕೊಂಡು ಇವತ್ತು ನಮ್ಮ ತಿಪ್ಪೇಶ್ ಅವರು ಹೇಳ್ದಂಗೆ ನೂರಾರು ಸಾವಿರಾರು ಇದರಲ್ಲಿ ಇವತ್ತು ಜನ ಸೇರಿ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವತ್ತು ಪಕ್ಷದ ಉದ್ದೇಶಗಳು ಚೆನ್ನಾಗಿದೆ. ದುಡ್ಡಿರೋನಿಗೆ ಬೇಕಾಗಿಲ್ಲ ರಾಜಕಾರಣ, ಯಾಕಂದ್ರೆ ಅವನು ದುಡ್ಡು ಕೊಟ್ಟು ಕೊಂಡ್ಕೊಂತಾನೆ. ಆದ್ರೆ ಇದು ಬೇಕಾಗಿರೋಂತ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಇವತ್ತು ನಮಗೆ ಗೊತ್ತಿಲ್ಲದಾಗ ಆನ್ಲೈನ್ ಅಲ್ಲಿ ಅವರೇ ಸ್ಕ್ಯಾನರ್ಗಳನ್ನ ಮಾಡ್ಕೊಂಡು ಮತ್ತೆ ಪಕ್ಷ ಸೇರ್ತಾ ಇದ್ದಾರೆ. ಇವತ್ತು ಆ ಪಕ್ಷ ಸೇರುವಂತ ಕೆಲಸವನ್ನ ದಯವಿಟ್ಟು ಮತದಾರ ಬಂಧುಗಳು ಅಥವಾ ಈಗೇನು ನಾವೇನು ಹೇಳಿದ್ವಿ ಈ ಒಂದು ಸಿಸ್ಟಮ್ ನ ಚೇಂಜ್ ಮಾಡ್ಲಿಕ್ಕೆ ಬಡವರೇ ಬೇಕಾಗಿದೆ, ಮಧ್ಯಮ ವರ್ಗದವರೇ ಬೇಕಾಗಿದೆ. ದುಡ್ಡುಳ್ಳವರಿಗೆ ಆಲ್ರೆಡಿ ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಜೇಬಲ್ಲಿ ದುಡ್ಡಿದೆ, ರಾಜಕಾರಣಿ ವ್ಯಕ್ತಿಗಳ ಜೊತೆ ಸೇರ್ಕೊಂತಾರೆ ಅಥವಾ ಅವ್ರಿಗೇನಾಗಿದೆ ಅನ್ಯಾಯವನ್ನ ಅಥವಾ ಇದ್ ಮಾಡ್ಕೊಂತಾರೆ. ಇವತ್ತು ಆ ರೀತಿಯಾಗಿದ್ದಾಗ ನಿಟ್ಟಿನಲ್ಲಿ ಇವತ್ತೊಂದು ಬಹುತಾದ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ದೀಪಕ್ CN ಸರ್ ಅವರು ಒಂದು ಮಹತ್ಕರವಾದ ಒಂದು ದೊಡ್ಡದಾಗಿ ಇದನ್ನ ಮಾಡ್ಬೇಕು, ಇಡೀ ಜನತೆ ಬಂದು ಪಕ್ಷಕ್ಕೆ ಸೇರ್ಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಬೇಕು ಅನ್ನೋದು. ಹಾಗಾಗಿ ದಯವಿಟ್ಟು ಇದನ್ನ ನೋಡ್ತಾ ಇರೋಂತ ಪ್ರತಿಯೊಬ್ಬರು ಬನ್ನಿ. ನಮ್ಮ ಪಕ್ಷದ ನೀವು ಗೂಗಲ್ಗೆ ಹೋದಾಗ ಅದ್ರಲ್ಲಿ KRS ಪಾರ್ಟಿ ಅಂತ ಹೊಡೆದ್ರೆ ನಮ್ಮ ಪಕ್ಷದ ಪೇಜ್ ಬರುತ್ತೆ, ಅದ್ರಲ್ಲಿ ಸ್ಕ್ಯಾನರು ಬರುತ್ತೆ. ನೀವೇ ಪಕ್ಷವನ್ನ ಸೇರಿ ನೀವೇ ಸದಸ್ಯತ್ವನ ತಗೊಬಹುದು. ಸದಸ್ಯತ್ವನ ತಗೊಂಡು ನಮಗೂ ಅದರಲ್ಲಿ ಒಂದು ಕಾಲ್ ಸೆಂಟರ್ ನಂಬರ್ ಇದೆ 707204974572. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅದು ನಮ್ಮ ಅಲ್ಲಿನ ತಾಲೂಕು ಮತ್ತೆ ಅಧ್ಯಕ್ಷಗಳು ನಂಬರ್ ಕೊಡ್ತಾರೆ. ಆ ಮುಖಾಂತರವಾಗಿ ನೀವು ಆ ಗ್ರೂಪ್ ಅಲ್ಲಿ ಸೇರುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ ಇವತ್ತು ಒಂದು ದೊಡ್ಡ ಮಹತ್ವವಾದ ಈ ಕೆಲಸವನ್ನ ಹೆಸರುಘಟ್ಟ ಕೆರೆಯ ಮೇಲೆಗೆ ಮಾಡ್ಬೇಕು. ಯಾಕಂದ್ರೆ ಬೆಳಗ್ಗೆ ಎಲ್ಲ ಓಡಾಡ್ತಾ ಇರ್ತಾರೆ, ವಾಕಿಂಗ್ ಮಾಡ್ತಾ ಇರ್ತಾರೆ. ಈ ವಿಚಾರವಾಗಿ ಅವ್ರಿಗೆ ತಿಳಿಸ್ಬೇಕು. ಅವರು ಸೇರುವಂತಾರಾದ್ರೆ ನಮ್ಮ ಪಕ್ಷಕ್ಕೆ ಸೇರ್ಬಹುದು, ಮತ್ತೆ ಒಂದಷ್ಟು ಅವರಿಗೆ ತಿಳುವಳಿಕೆನ ಕೊಡುವಷ್ಟು ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಈ ಒಂದು ಮಹತ್ಕರವಾದ ಈ ಅಭಿಯಾನಕ್ಕೆ ನನ್ನ ಎಲ್ಲ ಬಂದಿರೋಂತ ಏನು ಸ್ನೇಹಿತರು, ಬಂಧು ಮಿತ್ರರು, ಪಕ್ಷದ ಸದಸ್ಯರು, ಮುಖಂಡರುಗಳು, ಯಾಕಂದ್ರೆ ಒಬ್ಬರ ಹೆಸರು ತಗೊಂಡ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಎಲ್ಲರದ ತಪ್ಪೇನಿಲ್ಲ, ಬಟ್ ಎಲ್ಲಾ ಮುಖಂಡರುಗಳು, ಯಾಕಂದ್ರೆ ಇಲ್ಲಿ ನಾಯಕತ್ವವನ್ನ ತಗೊಂಡಿರುವಂತ ಪ್ರತಿಯೊಬ್ರು ಕೂಡ ನಮ್ಮ ಜೊತೆಲಿದ್ದಾರೆ. ನೀವು ಕೂಡ ನಾಯಕರಾಗಿ
ಬನ್ನಿ ಅಂತ ಹೇಳ್ತಾ ನಮ್ಮ ಜೊತೆಯಲ್ಲಿ ಅದೇನೋ ನಮ್ಮ ಆ ಆ, ಉಪಾಧ್ಯಕ್ಷರಿದ್ದಾರೆ. ಉಪಾಧ್ಯಕ್ಷರು ಒಂದೆರಡು ಮಾತನ್ನ ಮಾತಾಡಿ ಹಂಗೆ ಅವಕಾಶ ಇದೆ. ಬಂಧುಗಳೇ ನಮಸ್ಕಾರ. ಈ ಎದ್ದೇಳು ಬಾ ಕನ್ನಡಿಗ KRS ಪಕ್ಷ ಬಂದು ಸೇರು ಬಾ ಅನ್ನೋ ಒಂದು ಅಭಿಯಾನವನ್ನು ಒಂದು 3-4 ವಾರದಿಂದನೂ ಸತತ ಮಾಡ್ಕೊಂಡು ಬರ್ತಾ ಇದೀವಿ. ಅದೇ ತರ ಈ ಬೆಂಗಳೂರು ಉತ್ತರ ಜಿಲ್ಲೆಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಕೆರೆ ಎಂಬ ಒಂದು ಭಾಗದಲ್ಲಿ ಈ ಸದಸ್ಯತ್ವ ಅಭಿಯಾನಕ್ಕೆ ಅಥವಾ ಈ ಒಂದು ಪಕ್ಷ ಸಂಘಟನೆ ಇದಕ್ಕೆ ದಾಸರಳ್ಳಿ ಹಾಗೂ ಯಲಹಂಕ ಭಾಗದಿಂದ ಹೆಚ್ಚಾಗಿ ನಮ್ಮ ಸೈನಿಕರು ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾವ್ರೆ. ಇವ್ರಿಗೆ ನನ್ನ ಪಕ್ಷದ ವತಿಯಿಂದ ಹಾಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಈಗ ನಮ್ಮ ನಾಗಣ್ಣ ಅವ್ರು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ನಾಗರಾಜು, ಯಲಹಂಕ ಉಸ್ತುವಾರಿ. ಇವತ್ತೇನು ನಮ್ಮ ಯಲಹಂಕ ಭಾಗದ ಹೆಸರುಘಟ್ಟದಲ್ಲಿ ನಾವು ಏನು ಹೆಸರುಘಟ್ಟ ಕೆರೆ ಭಾಗ ಏನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಈ ಸರಿ ಕೆರೆ ನೀರು ತುಂಬಿದೆ. ಈ ಬಾರಿ ನಮ್ಮ KRS ಪಕ್ಷದಿಂದ ನಮ್ಮ ಯಲಹಂಕ ಮತ್ತೆ ದಾಸರಳ್ಳಿ ಎರಡು ಇದರವರು ಸೇರ್ಕೊಂಡು ನಾವು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುಬ ಅಂತ ಹೇಳಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದೀವಿ. ಬನ್ನಿ ಬನ್ನಿ ಸರ್. ನಮ್ಗೆ ಇಲ್ಲಿ ತುಂಬಾ ಜನ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲಾರು ನಮ್ಮನ್ನ ಕೆಲವರೆಲ್ಲ ಗೊತ್ತಿಲ್ಲದೆ ಇರೋರು ಕೇಳಿ ತಿಳ್ಕೊಳ್ತಾ ಇದ್ದಾರೆ KRS ಪಕ್ಷ ಅಂದ್ರೆ ಏನು ಅಂತ. ಹಾಗೂ ಗೊತ್ತಿರೋರು KRS ಪಕ್ಷ ನಾವು ತುಂಬಾ ಕೇಳಿದೀವಿ, ತುಂಬಾ ನೋಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿಮ್ ಪಕ್ಷ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಕೆಲವ್ರ ಕಡೆಯಿಂದ ನಮ್ಗೆ ಒಳ್ಳೊಳ್ಳೆ ಮಾತುಗಳು ಬರ್ತಾ ಇದೆ. ಇದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ನಮ್ಮನ್ನ KRS ಪಕ್ಷವನ್ನ ಗುರುತಿಸ್ತಾ ಇದಾರಪ್ಪ ನಮ್ಮ ಇಲ್ಲಿ ಜನ ಅನ್ನೋದೊಂದು ಖುಷಿ ಇದೆ. ಇಷ್ಟ ಹೇಳ್ತಾ ದಯವಿಟ್ಟು ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ನಮ್ಮ ನಾಗಭೂಷಣ್ ಅವರು ಒಂದೆರಡು ಮಾತಾಡ್ಬೇಕು. ಮಾತಾಡಿ ಸರ್, ಒಂದೆರಡು ಮಾತಾಡಿ ಸರ್. ಆನಂದ್ ಅವರೇ ಒಂದೆರಡು ಮಾತಾಡಿ. ನಮಸ್ಕಾರ ಸ್ನೇಹಿತರೆ. ನಾವು KRS ಪಕ್ಷದ ಸೈನಿಕರೆಲ್ಲ, ಸೇನಾನಿಗಳು ಮತ್ತೆ ಸೈನಿಕರು, ವೀರ ಸೈನಿಕರು ಎಲ್ಲ ಸೇರಿ ಹೆಸರುಘಟ್ಟ ಕೆರೆ ಭಾಗದಲ್ಲಿ ಏನು ವಾಕಿಂಗ್ ಬರ್ತಾರೆ ಅವ್ರಿಗೆಲ್ಲ ನಾವು ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕ ಕಟ್ಟಲು KRS ಪಕ್ಷ ಸೇರು ಬಾ ಅಂತ ಒಂದು ಅಭಿಯಾನವನ್ನ ಪ್ರತಿ ವಾರದಲ್ಲಿ ಒಂದು 3 ಸಲ ನಾವು ಯಾವ್ಯಾವ್ದು ಪಾರ್ಕ್ಗಳಿದೆ, ಎಲ್ಲಿ ಜನಸಂದಣಿ ಸೇರ್ತಾ ಇದೆ ಅಲ್ಲೆಲ್ಲ ನಾವು ಅಭಿಯಾನವನ್ನ ಮಾಡ್ತಾ ಇದೀವಿ. ಜನಗಳ ಕಡೆಯಿಂದ ಕೆಲವೊಬ್ರು ಗೊತ್ತಿಲ್ಲ ಅಂತ ಇದ್ದಾರೆ, ಕೆಲವೊಬ್ರು ನಾವು ನೋಡ್ತಾ ಇದೀವಿ, ನಾವು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇದೀವಿ. ನಿಮ್ದು ಈ ಸಂಘಟನೆ ಏನಿದೆ ಯಾವುದೇ ಪಕ್ಷ ಮಾಡದೇ ಇರತಕ್ಕಂಥದ್ದನ್ನ ಈ KRS ಪಕ್ಷ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಒಂದು ಒಳ್ಳೆ ತರದಲ್ಲಿ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿ ನಾವು KRS ಪಕ್ಷದ ವತಿಯಿಂದ ನಾವು ಎಲ್ಲ ಕಡೆನೂ ಅಭಿಯಾನ ಮಾಡ್ತಾ ಇದೀವಿ. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾರ್ಯಾರು ಇದನ್ನ ಫೇಸ್ಬುಕ್ ಮತ್ತೆ ಇದೆಲ್ಲ ನೋಡ್ತಾ ಇದ್ದೀರಾ, ಹೆಚ್ಚು ಜನಗಳಿಗೆ, ಅದು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಈ KRS ಪಕ್ಷಕ್ಕೆ ಸೇರ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದೀವಿ. ಧನ್ಯವಾದಗಳು. ಈಗ ಸ್ಕ್ಯಾನರ್ ಸ್ಕ್ಯಾನರ್ ಮಾಡಿದ್ರೆ ನಾವು ಪಕ್ಷದಲ್ಲಿ ಸೇರ್ಪಡೆ ಬಂಧುಗಳೇ, ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದಾಗೇನೆ 2 ಸ್ಕ್ಯಾನರ್ ಬರುತ್ತೆ ಪಕ್ಷ ಸೇರು ಬಾ ಅಂತ ಅಂದ್ಬಿಟ್ಟು. ಒಂದು ಸ್ಕ್ಯಾನರ್ ಮತ್ತೆ ನೀವು ದೇಣಿಗೆ ಪಕ್ಷದ ಈಗ ನಾವು ಏನಾದ್ರೂ ಆ ಪಕ್ಷಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂತೀನಿ, ಆದ್ರೆ ನಾನು ಅಲ್ಲಿ ಪದಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೂ ಸೈನಿಕನಾಗಿ ನಾನು ಸೇರ್ಕೊಳಕ್ ಆಗಲ್ಲ ಅನ್ನೋರು ದಯವಿಟ್ಟು ದೇಣಿಗೆಯನ್ನ ಕೊಟ್ಟು, ಎಲ್ಲರೂ ದೇಣಿಗೆಯನ್ನ ಕೊಟ್ಟು, ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಪಕ್ಷ ನಡೀತಾ ಇದೆ ಅಂದ್ರೆ ಇವತ್ತು ಜನರ ದೇಣಿಗೆ ಹಣದಲ್ಲಿ ನಡೀತಾ ಇರೋಂಥದ್ದು. ಹಾಗಾಗಿ ದಯವಿಟ್ಟು ದೇಣಿಗೆ ಕೊಡುವಂತ ಮುಖಾಂತರವಾಗಿ ಸ್ಕ್ಯಾನರ್ ಗೂಗಲ್ ಅಲ್ಲಿ ಬರುತ್ತೆ, ನೀವು ಮಾಡ್ಕೊಬಹುದು. ಹಾಗಾಗಿ ಒಂದು ವಿಶೇಷವಾದ ಒಂದು ಮಾಹಿತಿ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಒಂದು ದಟ್ಟವಾಗಿ ಬೆಳವಣಿಗೆ ಆಗ್ತಾ ಇದೆ. ಬೆಳವಣಿಗೆ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಬರ್ತೀವಿ ಅನ್ನೋ ಪಕ್ಷದ ಸದಸ್ಯತ್ವವನ್ನು ತಗೊಂತಾ ಇದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇರೋಂಥದ್ದು ನಮ್ಮ ನಾಗಭೂಷಣ್ ಅವರು. ಒಳ್ಳೆ ಕೆಲಸಗಳನ್ನ ಪಕ್ಷದ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ಒಂದು ದೊಡ್ಡ ವಿಚಾರವಾಗಿ ಮಾಡ್ಬೇಕು, ಪಕ್ಷದ ಯಲಹಂಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಒಂದಾಗ್ಬೇಕು ಅನ್ನೋ ಒಂದನ್ನ ಇಟ್ಕೊಂಡ್ ಬಂದಿದ್ದಾರೆ. ಹಾಗೂ ಒಂದು ಅಷ್ಟು ನೇಮಕಾತಿನ ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ನಾಗಭೂಷಣ್ ಅವರು ಅದಕ್ಕೆ ಇದಾಗಿದ್ದಾರೆ. ಯಾಕಂದ್ರೆ ಈಗ ಯಲಹಂಕ ಗೌರವ ಅಧ್ಯಕ್ಷ ನಾಗಭೂಷಣ್ ಅವರಿಗೆ ಜೈ. ಯಾಕಂದ್ರೆ ಅಧ್ಯಕ್ಷರಾದ ನಾಗಭೂಷಣ್ ಅವರಿಗೆ, ಗೌರವ ಅಧ್ಯಕ್ಷರಾದ ನಾಗಭೂಷಣ್ ಅವರಿಗೆ, KRS ಪಕ್ಷಕ್ಕೆ ಜೈ. KRS ಪಕ್ಷಕ್ಕೆ ಜೈ. ರವಿಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ CN ಅವರಿಗೆ ಜೈ.
ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಕಂಡ ಕರ್ನಾಟಕ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧ ಕರ್ನಾಟಕ. ಈಗ ಹಾಗಾಗಿ ನೇಮಕಾತಿಯನ್ನ ನಾವು ಕೊಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಹಾಗಾಗಿ ಒಂದಷ್ಟು ನಮ್ಮ ಕಡೆಯಿಂದ ಏನೋ ಆಗಿರ್ಬೋದು, ಬಟ್ ಅದು ಕ್ಷಮೆ ಇರ್ಲಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಫಸ್ಟ್ ಕೇಳಿದ್ದೀನಿ. ನಾನು ಮತ್ತೆ ಅದನ್ನ ಇದ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನೇಮಕಾತಿ ಆದೇಶ ದಿನಾಂಕ 2/11/2025 ರಂದು ನಡೆದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿಗಳ ಸಲಹೆ ಮೇರೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಮಿತಿಯನ್ನು ತಕ್ಷಣವೇ ಈ ದಿನದಿಂದ ಜಾರಿಗೆ ಬರುವಂತೆ ನೇಮಕಾತಿ ಮಾಡಲಾಗಿದೆ. ಜಿಲ್ಲಾ ಸಮಿತಿಯ ಕಾಲಾವಧಿ 3 ವರ್ಷ ಅಥವಾ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ವಿಶ್ವಾಸವಿರುವಂತ ತನಕವಾಗಿರುತ್ತದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳಾದ ಈಗ ಗೌರವಾನ್ವಿತ ಅಧ್ಯಕ್ಷರು ಒಂದ್ ಪೋಸ್ಟಿಗೆ ಬಂದಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅದು ಮುಂದಿನಂತೆ ಎಂದಿನಂತೆ ಅದು ಮುಂದೆ ಒರೆಸ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ನಾಗಭೂಷಣ್ ಅವರು ಅದಕ್ಕೆ ಇದಾಗಿದ್ದಾರೆ. ಈ ಪತ್ರವನ್ನ ನಮ್ಮ ತಿಪ್ಪೇಶ್ ಅವರ ಕಡೆಯಿಂದ ಅವರಿಗೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಉಸ್ತುವಾರಿಗಳು ಬನ್ನಿ ಸರ್, ಎಲ್ಲ ಒಂದ್ ಕೈ ಹಾಕಿ. ನಾಗಭೂಷಣ ಅವ್ರಿಗೆ ಗೌರವ ಅಧ್ಯಕ್ಷರಾದ ನಾಗಭೂಷಣ ಅವರಿಗೆ, ಗೌರವ ಅಧ್ಯಕ್ಷರಾದ ನಾಗಭೂಷಣ ಅವರಿಗೆ. ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ಲಿ. ಈಗೇನು ಕೆಲಸ ಮಾಡ್ತಾ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಎಲ್ಲರೂ ಅವ್ರ ಜೊತೆಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಇದೇ ರೀತಿನಲ್ಲಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ಕೊಟ್ಟು ಯಲಹಂಕ ವಿಧಾನಸಭಾ ಕ್ಷೇತ್ರವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಆಲ್ರೆಡಿ ಬೆಳೆಸಿದ್ದಾರೆ, ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ. ಆ ವಿಶ್ವಾಸ ನಮಗಿದೆ. ಕಂಗ್ರ್ಯಾಚುಲೇಷನ್ ಸರ್. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನಾವು ಅವರಿಗೆ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಗೌರವಾನ್ವಿತ ಅಧ್ಯಕ್ಷರಾಗಿ ನಾವು ಅವರಿಗೆ ಪ್ರಮಾಣ ಪತ್ರವನ್ನ ಸ್ವೀಕರಿಸಿದ್ವಿ. ಹೀಗೆ ನೂರಾರು ಕೆಲಸಗಳನ್ನ ನಿಜವಲ್ಲೂ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೊಂದು ತಂಡ ರಚನೆ ಆಗಿದೆ, ಅದರಿಂದ ಓಡಾಡ್ತಾ ಇದೆ, ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಅವರು ಒಂದು ಸಾಕ್ಷಿ. ನಾವು ಬೆಳೆಸಿರ್ಬೋದು, ಅದು ಮುಂದೆ ನಡ್ಸ್ಕೊಂಡು ಹೋಗುವಂತದ್ದು ಅವರ ಉದ್ದೇಶ ಇದಾಗಿರ್ತದೆ. ಹಾಗಾಗಿ ದಯವಿಟ್ಟು ಅದನ್ನ ನಡ್ಸ್ಕೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ ಜೊತೆ ಎಲ್ಲ ನಾವೆಲ್ಲ ಇರ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಯಾವುದೇ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, KRS ಪಾರ್ಟಿ ನಿಮ್ಮ ಜೊತೆಯಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಇರ್ತೀವಿ, ಮಾಡ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ನಮ್ಮ ನಾಗಭೂಷಣ್ ಅವರು ಆಡ್ಬೇಕಾಗಿ ತಮ್ಮಲ್ಲಿ ಕೋರಿಕೆ. ಇದೊಂದು ಸಾಕ್ಷಿ. ನಮಸ್ಕಾರ ಸ್ನೇಹಿತರೆ, ನಾನು ನಾಗಭೂಷಣ್ ಮಾತಾಡೋದು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಈಗಿನ ಜಾಯಿನ್ ಆದಂತ ಗೌರವಾನ್ವಿತ ಅಧ್ಯಕ್ಷರು ಅಂತ ಮಾಡಿದ್ದಾರೆ. ಎಲ್ಲರ ಒಪ್ಪಿಗೆಯಿಂದ ಎಲ್ಲರಿಗೂ ಖುಷಿ ತಂದಿದೆ ಅಂತ ಅನ್ಕೊಂತೀನಿ. ಎಲ್ಲರಿಗೂ ತುಂಬಾ ಸಂತೋಷ. ನಮ್ಮ ಯಲಹಂಕ ಭಾಗನ ಒಂದು ಮಟ್ಟಕ್ಕೆ ತಗೊಂಡ್ಬರ್ಬೇಕು ಅಂತ ನನಗಂತೂ ತುಂಬಾನೇ ಆಸೆ ಐತೆ. ಆದ್ರೆ ನನ್ನ ಜೊತೆಗೆ ಸೇರಿರ್ತಂತ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಯಲಹಂಕ ಭಾಗದಲ್ಲಿ ನಮ್ಮ ಸತೀಶ್ ಅಣ್ಣವ್ರು ಬಾರಿ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಯಲಹಂಕ ಭಾಗನೇ ಅಲ್ಲ, ಅವ್ರ ಜಿಲ್ಲೆ ಫುಲ್ಲು ಟೋಟಲ್ ಅವ್ರ ಜಿಲ್ಲೆಗೆ, ಯಲಹಂಕ ಉತ್ತರ ಜಿಲ್ಲೆಗೆ. ಸರಿ, ಹೇಳಕ್ಕೆ ಏನು ಮನಸ್ಸು ಬರ್ತಿಲ್ಲ. ಸಾರಿ, ಧನ್ಯವಾದ. ಈ 2 ಮಾತುಗಳು ಮುಗಿಸ್ತೀನಿ. ಸಾರಿ. ಓಕೆ ಸರ್. ಇಷ್ಟ ಹೇಳ್ತಾ ಈ ಲೈವ್ ನ ಎಂಡ್ ಮಾಡ್ತಾ ಇದೀವಿ. ದಯವಿಟ್ಟು ಈಗೇನು ಅಭಿಯಾನವನ್ನ ನಾವು ಇಟ್ಕೊಂಡಿದ್ವಿ ಅದು ಸಕ್ಸಸ್ಫುಲ್ ಆಗಿ ಎಲ್ಲಾ ರಾಜ್ಯದಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ವಾರದಲ್ಲಿ 2 ದಿವಸ ಮಾಡುವಂತಾಗೆ ನಾವೆಲ್ಲರೂ ಸೇರಿ ಮಾಡೋಣ. KRS ಪಾರ್ಟಿನ ಬೆಳೆಸೋಣ. ದಯವಿಟ್ಟು ಇದಕ್ಕೆ ಸಹಕರಿಸಬೇಕು, ಬೆಂಬಲಿಸಬೇಕು. KRS ಪಾರ್ಟಿ ನಿಮ್ ಜೊತೆಲಿ ಇರುತ್ತೆ ಅಂತ ಹೇಳ್ತಾ ಈ ಲೈವ್ ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ. ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಈ ಜಾಥವನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಓಲ್ಡ್ ಟೌನ್ ಇಂದ ಸ್ಟಾರ್ಟ್ ಆಗುತ್ತೆ. 9 ಗಂಟೆ 9:15 ಸರಿ ಸುಮಾರು 9-9:30ಗೆಲ್ಲಾನು ಯಲಹಂಕ ಓಲ್ಡ್ ಟೌನ್ ಒಳಗಡೆ ನಾವು ಸೇರ್ತಾ ಇದ್ವಿ. ಒಂದು ದೊಡ್ಡ ಮಟ್ಟದಲ್ಲಿ ಸೇರ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡಿದ್ವಿ. ತಾವೆಲ್ಲ ಯಾರು ನೋಡ್ತಾ ಇದ್ದೀರಾ ಅದನ್ನ ಬಂದು ಜಾಯಿನ್ ಆಗ್ಬೋದು, ನಮ್ ಜೊತೆಲಿ ಬೆಂಬಲವನ್ನ ಕೊಡ್ಬೋದು ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, HS ಲಿಂಗೇಗೌಡರಿಗೆ, ದೀಪಕ್ ಸರ್ ಅವರಿಗೆ, ಜಿಲ್ಲಾಧ್ಯಕ್ಷರು ಸತೀಶ್ ಸರ್ ಅವರಿಗೆ.